ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೈಮ್ 6:45 ಆಗ್ತಾಯಿದೆ. ಇಷ್ಟೊತ್ತಿಗೆ ಎಲ್ಲೂ ಹೊರಟಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಸೊ ನೆನ್ನೆನೇ ನಾನು ನಿಮ್ಗೆ ಹೇಳಿದ್ದೆ ಎಲ್ಲೋ ಹೊರಡ್ತಾ ಇದ್ದೀವಿ ಅಂತ. ರಜಾ ಇದ್ದಿದ್ದರಿಂದ ನಾವು ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ. ರಜಾ ಇತ್ತಲ್ವಾ, ಈ ರಜದಲ್ಲಂತೂ ಎಲ್ಲೂ ಹೋಗಿಲ್ಲ. ಅಟ್ಲೀಸ್ಟ್ ಮೈಸೂರಿಗಾದರೂ ಹೋಗಿ ಬರ್ತಿದ್ವಿ, ಅಲ್ಲೂ ಹೋಗಿ ಬರೋಕ್ಕಾಗಲಿಲ್ಲ. ಸೊ ಮಕ್ಕಳು ತುಂಬ ಆಸೆ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಹೊರಟಿದ್ವಿ. ಎಲ್ಲಿ ಅಂತಂದರೆ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ವಿ. ಯಾವ ರೆಸಾರ್ಟು ಏನು ಎತ್ತ ಕತೆ. ಸೊ ಹೋಗ್ತಾ ಹಂಗೆ ದಾರಿನಲ್ಲಿ ಮಾತಾಡ್ತಾ ಹೋಗೋಣ. ಎಲ್ಲರೂ ರೆಡಿಯಾಗಿದ್ದೀವಿ. ಮನೆ ಕ್ಲೀನಿಂಗ್ ಮುಗಿಸಿ, ದೇವ್ರ ಪೂಜೆ ಮುಗಿಸಿ, ಎಲ್ರಿಗೂ ಹಾಲು ಕಾಯಿಸ್ಕೊಟ್ಟು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದೀವಿ. ಸೊ ಡ್ರೆಸ್ ಬಂದು ಮೀಶೋನಲ್ಲಿ ಪರ್ಚೇಸ್ ಮಾಡಿದಂಥ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಈ ಡ್ರೆಸ್ಸು ನೀವು ಅಮೆಝಾನು ಅಥವಾ ಮಿಂತ್ರಾದಲ್ಲಿ ಬೈ ಮಾಡ್ತೀನಿ ಅಂತಂದರೆ 900 ಸಮಥಿಂಗ್ ಆಗುತ್ತೆ. ಸೊ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಸೇಮ್ ಕ್ವಾಲಿಟಿ ಒಂದು 700 ರೂಪಾಯಿ ಒಳಗಡೆ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಫುಲ್ ಡ್ರೆಸ್ ಹೇಗಿದೆ ಅಂತಲೂ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಅಕೇಶ್ನಲ್ಲಿ ಹಾಕ್ಲಿಕ್ಕೆ. ನೋಡಿದ್ರಲ್ವ, ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಬೇಕು ಅಂತ ಅಂದರೆ ಬೈ ಮಾಡಿ. ಸೊ ತುಂಬ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಒಂದು ಆದರೆ ಸೊ ನನಗೂ ಕೂಡ ತುಂಬಾ ಸ್ಟ್ರೈನ್ ಆಗಿತ್ತು. ತುಂಬ ತಲೆನೋವು, ಸ್ಟ್ರೈನು ಎಲ್ಲ ಅನ್ನಿಸ್ತಾ ಇದೆ. ಬಂದು ಮನೆಯಲ್ಲಿ ಕೆಲಸ ಕೂಡ ಮಾಡ್ಕೋಬೇಕು. ಹಾಗಾಗಿ ಸೊ ಇದೊಂದು ಮಾತ್ರ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಮುಂದಿನ ವೀಡಿಯೋನಲ್ಲಿ ಫುಲ್ಲು ವೀಡಿಯೋಸ್ನ ಹಾಕ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋನ ನೋಡ್ಕೊಂಡ್ಬನ್ನಿ. ಸುಜಿತ್ತು ನಾನು ಇವತ್ತು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಸೊ ಹೊರಗಡೆಗೂ ಕೂಡ ತೋರಿಸ್ತೀನಿ ಹೆಂಗಿದೆ ಡ್ರೆಸ್ ಏನು ಎತ್ತ ಅಂತ. ಹಲೋ ಸ್ನೇಹಿತರೆ, ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ 7 ಗಂಟೆ. ಸೊ 7 ಗಂಟೆಗೆ ಬಿಟ್ಟರೆ ಒಂದು ಹತ್ರ ಒಂದು 11-12 ಗಂಟೆಗೆ ಅಲ್ಲಿರಂಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಡ್ರೆಸ್ನ ತೋರಿಸ್ತೀನಿ. ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಶಾರ್ಟ್ಸ್ ಹಾಕಿದ್ದೀನಿ. ತುಂಬ ನಮ್ಮ ಲೆಗಿನ್ನು 3/4 ಲೆಗಿನ್ ಎಲ್ಲ ಏನೂ ಹಾಕಿಲ್ಲ ನಾನು. ಈಗ ಹೊರಟ್ವಿ ನಾವು. ಸೊ ಅಲ್ಲೆಲ್ಲಾದರೂ ತಿಂಡಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಾಗೂರು ಗೇಟಲ್ಲಿ ಇಲ್ಲೂ ತಿಂಡಿಗಳು ತುಂಬ ಚೆನ್ನಾಗಿರುತ್ತೆ. ಸೊ ಆಯಿತು, ಇಲ್ಲಿ ಓಪನ್ ಇತ್ತು 7:15ಗೆಲ್ಲ. ಇಲ್ಲ ತಿಂಡಿ ತಿನ್ಕೊಂಡೇ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಇಡ್ಲಿನ ಆರ್ಡ್ರ್ ಮಾಡಿ ಇಡ್ಲಿ ಚಿತ್ರಾನ್ನ ಎಲ್ಲ ತಿನ್ಕೊಂಡು ಸೊ ಇಲ್ಲೆಲ್ಲ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಹೊರಟ್ವಿ. ಸೊ ಎಲ್ಲೂ ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು. ತುಂಬ ದಿನಗಳಾಗಿತ್ತು. ಲಾಸ್ಟ್ ಟೈಮು ನಾವು ಊಟಿಗೆ ಹೋಗಿದ್ವಿ, ಅಂದರೆ ಒಂದು 2 ಇಯರ್ ಬ್ಯಾಕ್ ಅಂತ ಅನ್ಕೋತೀನಿ. ಸೊ ಅದ್ರ ವೀಡಿಯೋಸ್ನು ನೀವೆಲ್ಲರೂ ನೋಡಿರ್ತೀರ. ಸೊ ಅಲ್ಲಿ ಹೋಗಿದ್ವಿ. ಅದು ಬಿಟ್ಟರೆ ಮತ್ತೆ ರೆಸಾರ್ಟು ಲಾಂಗ್ ಅಂತ ಎಲ್ಲೂ ನಾವು ಹೋಗಿರಲಿಲ್ಲ. ಬಿಕಾಸ್ ಮನೆಯವ್ರಿಗೆ ಹುಷಾರಿಲ್ದಿದ್ದ ಕಾರಣ ನಾನು ಎಲ್ಲೂ ಪ್ಲ್ಯಾನ್ ಮಾಡಿರಲಿಲ್ಲ. ಈಗಲೂ ಕೂಡ ನನಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಬಟ್ ಮಕ್ಳಿಗೋಸ್ಕರ ಹೋಗ್ತಾ ಇದ್ದೀನಿ. ಸೊ ಮನೆಯವರಂತೂ ಪಾಪ ಮಕ್ಕಳು ಎಂಜಾಯ್ಮೆಂಟ್ಗೆ ಯಾವತ್ತೂ ತೊಂದರೆ ಮಾಡಲ್ಲ, ಬೇಜಾರು ಮಾಡ್ಕೋತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು. ಸೊ ಹೋಗೋಣ, ಅಡ್ಜಸ್ಟ್ ಮಾಡಿಕೊಂಡು, ತೊಂದರೆ ಇಲ್ಲ, ಅಲ್ಲಲ್ಲೇ ಗಾಡಿನ ನಿಲ್ಲಿಸ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಅಂದರು. ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಸುಜಿತು ನಾನು ಒಂದೇ ಥರ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಸೊ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು. ಸುಜಿತು ನೋಡಿ, ಅಮ್ಮನ ಹತ್ರ ಯಾವಾಗಲೂ ಪಿಸಿ ಪಿಸಿ ಮಾತು, ಏನು ಬೇಕು ಅಂತ ಅಪ್ಪನ ಹತ್ರ ಹೇಳಲ್ಲ, ಅಮ್ಮನ ಹತ್ರನೇ ಜಾಸ್ತಿ ಹೇಳೋದು ಪಿಸಿ ಪಿಸಿ ಅಂತ. ನನಗೂ ನನ್ನ ಪುಟಾಣಿಗೂ ಹಿಂದ್ಗಡೆ ಸೀಟ್ ಬಿಟ್ಬಿಟ್ಟಿರ್ತಾರೆ. ಸೊ ನೋಡಿ ಹೊರಟ್ವಿ. ಇದಾದಮೇಲೆ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳಬಹುದು. ಸೊ ಇದು ಬಂದು ಟಿಪ್ ಟೂರು. ಸೊ ಈ ಟಿಪ್ ಟೂರ್ ಅಂದಿದ ತಕ್ಷಣ ನನ್ನ ಪ್ರೀತಿಯ ವ್ಯೂವರ್ಸ್ ಪೂಜಾ ಅವ್ರು ನೆನಪಾಗ್ತಾರೆ. ಮೊನ್ನೆ ತಾನೇ ನನ್ನ ಜೊತೆ ಮಾತಾಡಿದರು. ಅಂದರೆ ಶ್ವೇತಾ ಅವ್ರ ಶಾಪಿಗೆ ಬಂದಾಗ ಫೋನ್ ಮಾಡಿಸಿ ಮಾತಾಡಿದರು. ತುಂಬ ಖುಷಿ ಆಗುತ್ತೆ. ಇನ್ನೂ ಅವ್ರ ಹತ್ರ ಮೊನ್ನೆ ಮಾತಾಡಿ ಮತ್ತು ಇನ್ನು ನೆಕ್ಸ್ಟ್ ಡೇ 2 ಡೇಸ್ ಬಿಟ್ಕೊಂಡು ನಾವು ಹೊರಟಿದ್ದು ಸಕಲೇಶ್ಪುರಕ್ಕೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪೂಜಾ ಅವರೇ ಬ್ಲಾಗ್ಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಖಂಡಿತ ಟಿಪ್ ಟೂರಿಗೆ ಬಂದಾಗ ನಿಮ್ಮನ್ನು ನೆನಪು ಮಾಡ್ಕೊಂಡು ಹೋಗಿದ್ದೀನಿ. ಯಾಕೆ ಅಂತಂದರೆ ಮೊನ್ನೆ ತಾನೇ ಮಾತಾಡಿದ್ನಲ್ಲ ಅಂತ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಸೊ ಹಾಗಾಗಿ ನಿಮ್ಮೂರನ್ನ ಒಂದು ಸಣ್ಣ ವೀಡಿಯೋಸ್ ತೊಗೊಂಡು ನಿಮಗೋಸ್ಕರ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸುಮಾರಷ್ಟು ಜನ ಹೀಗೆ ವಿವರಿಸಿದ್ದಾರೆ, ನನ್ನನ್ನು ಭೇಟಿ ಮಾಡಬೇಕು, ಮಾತಾಡಬೇಕು ಅನ್ನೋ ಅಷ್ಟು ವ್ಯೂವರ್ಸ್ ಇದ್ದಾರೆ. ಸುಮಾರಷ್ಟು ಜನಕ್ಕೆ ನಾನು ಫೋನ್ ಮಾಡಲಿಕ್ಕಾಗಿಲ್ಲ, ಯಾಕೆಂದರೆ ಸುಮಾರಷ್ಟು ಜನ ನಂಬರ್ ಕೊಟ್ಟೋಗಿದ್ದೀರಾ.
ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಾನು ತುಂಬ ಬ್ಯುಸಿ ಇರ್ತೀನಿ, ನಿಮಗೆ ಗೊತ್ತೇ ಇದೆ, ಬ್ಲಾಗಲ್ಲಿ ನೋಡ್ತಾ ಇರ್ತೀರ. ಸೊ ಒಬ್ಬೊಬ್ರಿಗೆ ಅರ್ಧ ಗಂಟೆ ಅಂತಂದ್ರೂ ಸೊ ನಾನು ಬ್ಲಾಗೇ ಮಾಡ್ಕೊಳಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಟೈಮ್ ಮಾಡಿಕೊಂಡು ನಾನು ಯಾವಾಗಾದರೂ ಎಲ್ಲ ಯಾರ್ಯಾರು ನಂಬರ್ ಕೊಟ್ಟಿದ್ದೀರ ಅವ್ರಿಗೆಲ್ಲ ನಾನು ಫೋನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದೇನು ಸ್ಪೆಷಲ್ ಟಿಪ್ ಟೂರು ಅಂತಿದ್ದಂಗೆ ನಮ್ಮನೆಯವರು ಪ್ರತಿ ವರ್ಷ ಕೊಬ್ಬರಿ ತೊಗೊಂಬರ್ತಿದ್ದು ಇಲ್ಲಿಗೆ ಟಿಪ್ ಟೂರ್ಗೆ, ಓಕೆನಾ. ಇವಾಗ ತಗೊಂಬರಲ್ಲ, ಮುಂಚೆ ಎಲ್ಲ ಓಡಾಡ್ಕೊಂಡಿದ್ದಾಗೆಲ್ಲ ಅವರು ಟಿಪ್ ಟೂರ್ಗೆ ಕೊಬ್ಬರಿ ತರ್ತಿದ್ದು. ಇನ್ನೊಂದೇನು ಅಂದರೆ ನಮ್ಮನೆಯವ್ರದ್ದು ಡಿಪ್ಲೊಮೊ ಮುಗ್ದಿರೋದು ಬಂದು ಟಿಪ್ಟೂರು ಕಲ್ಪತರು ಕಾಲೇಜಿನಲ್ಲಿ. ಸೊ ತುಂಬ ಹೆಸರು ಮಾಡಿರೋಂಥ ಕಾಲೇಜು ಅದು ಕೂಡ. ಕೆಲಸ ಮಾಡ್ತಿದ್ದಿದ್ದರಿಂದ ಹಾಸನ ಎಲ್ಲ ಏನು ಹಾಸನ ಅಲ್ಲ ಅಂತ ಹೇಳ್ತಾರೆ. ಇಷ್ಟು ವರ್ಷ ಆಗಿತ್ತು ಹಾಸನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ತುಮಕೂರಷ್ಟಿದೆ ಅಂತ ಅಂದ್ಕೊಂಡೆ, ಇನ್ನೂ ದೊಡ್ಡ ಸಿಟಿ ಇದು. ಕಿಟ್ಟು ಹಾಸನಾಂಬೆ ಇಲ್ಲಣ್ಣ, ಹಾಸನಾಂಬೆ ಇರೋದು. ಸುಚಿತ್ತು ನೋಡಿ ಇನ್ನೂ ಸಿಕ್ಲಿಲ್ಲ ಅಂತೇಳಿ ಮಲ್ಕೊಂಡಿದ್ದಾನೆ. ನಂದ ಇನ್ನೂ ಟೈಮ್ ಆಗಿಲ್ಲ, ಇನ್ನೊಂದು 1 ಅವರ್ ಅಷ್ಟರಲ್ಲಿ ಹೋಗ್ತೀವಿ, ರೀಚ್ ಆಗ್ತೀವಿ. ಆ್ಯಕ್ಚುಲಿ 1 ಗಂಟೆಗೆ ಅವರು ಚೆಕ್-ಇನ್ ಆಗ್ರಿ ಅಂತ ಹೇಳಿದರು. ಸೊ ಹಾಗಾಗಿ ರೋಹಿತ್ತು ನಾನು ಎಲ್ಲ 7 ಗಂಟೆಗೆ ಮನೆ ಬಿಟ್ವಿ. ಅಟ್ಲೀಸ್ಟ್ 8 ಗಂಟೆಗೆ ಬಿಟ್ಟಿದ್ರೆ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾಯಿದ್ವಿ ಅಂತ ಅನಿಸುತ್ತೆ. ಸೊ ಬೇಗನೆ ರೀಚ್ ಆದ್ವಿ. ನಿಧಾನಕ್ಕೆ ಓಡಿಸಪ್ಪ ಟೈಮ್ ಹೋಗೋವರೆಗೂ ಅಂತ ಹೇಳ್ತಾ ಇದ್ದೆ. ಸೊ ರೋಹಿತ್ತೆ ಡ್ರೈವಿಂಗು. ಸೊ ಸುಮಾರು ಜನ ಫ್ರೆಂಡ್ಸು ಫೋನ್ ಮಾಡಿ ಕೇಳಿದ್ರು, ಡ್ರೈವರ್ ಕರ್ಕೊಂಡು ಹೋಗಿದ್ರಾ, ಹೆಂಗೆ ಶ್ವೇತಾ ನೀನೇ ಡ್ರೈವ್ ಮಾಡ್ತಾ ಇದೆಯಾ ಅಂತ. ಇಲ್ಲ ರೋಹಿತ್ತು ಅಂತ ಅಂದೆ. ಸ್ವಲ್ಪ ಮನೆಯವ್ರಿಗೆ ಕಾಲ್ ನೋವು ಅಂತ ನಿಲ್ಲಿಸ್ತೀವಿ. ಕಲ್ತಿದ್ದಾನೆ, ಖುಷಿ ಆಗುತ್ತೆ. ಇಲ್ಲೇನು ಕಾಡು ಪ್ರಾಣಿ ಏನು ಇಲ್ವೇನೋ ಅನ್ಕೊಳೋ ಭಯ ಆಗ್ತದೆ. ನೋಡಿ ಚೆನ್ನಾಗಿದೆ ವಾತಾವರಣ. ಸೊ ಇನ್ನೊಂದು 50 ಕಿಲೋಮೀಟ್ರ್ ಮುಂದೆ ಹೋದರೆ ಧರ್ಮಸ್ಥಳ. ಒಂದು ಬವ್ವ ಬಂದಿದೆ ನಮ್ಮ ಹತ್ರ ನೋಡಿ. ಓ ನೋಡಿ ಬವ್ವು ಊಟ ಆಗ್ತಾವನೆ ರೋಹಿತ ಪಾಪ. ಅದು ನಾವು ಕಾರ್ ನಿಲ್ಲಿಸಿದ ತಕ್ಷಣ ಓಡಿ ಬಂದಿದೆ, ಏನಾದರೂ ತಿಂಡಿ ಕೊಡ್ತೀವಿ ಅಂತ ನೋಡಿ. ಚೆನ್ನಾಗಿದೆ. ಸೊ ಎಲ್ಲ ಹಲಸಿನಕಾಯಿ ಬಿಟ್ಟವೆ ಎಷ್ಟೊಂದು ಇಲ್ಲಿ. ಒಂಥರ ಚೆನ್ನಾಗಿದೆ ವಾತಾವರಣ, ವೆದರು. ಸೊ ಯಾಕೆ ನಿಲ್ಲಿಸ್ವಿ ಅಂದರೆ ನಮ್ಮ ಮನೆಯವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿಂದ ಮಜ್ಜಿಗೆ ತೊಗೊಂಡಿದ್ವಿ, ಕುಡಿತಾ ಇದ್ದಾರೆ. ಸೊ 1 ಗಂಟೆಗೆ ರೆಸಾರ್ಟಲ್ಲಿ ಚೆಕ್-ಇನ್ ಇರೋದು. ಸೊ ಹಂಗಾಗಿ ಚೂರು ಬೇಗ ಬಂದುಬಿಟ್ವೇನೋ. ಸೊ ಹೊರಗಡೆ ವೆಯ್ಟ್ ಮಾಡಬೇಕಲ್ಲ ಅಂತ. ಸೊ ನಾವು ಇಲ್ಲಿ ಸ್ವಲ್ಪ ಇಳಿದು ರೆಸ್ಟ್ ತೊಗೋತಾ ಇದ್ವಿ, ಓಕೆನಾ. ಸುಚಿತ್ ನೋಡಿ, ಹಾಂ ನೋಡಿ ನಮ್ಮ ಮನೆಯವರು ರೆಸ್ಟ್ ಮಾಡ್ತಾ, ಕಾಲು ಸ್ವಲ್ಪ ಅವ್ರಿಗೆ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬ ಬಿಸಿಲಿರಲಿಲ್ಲ, ಒಂಥರ ಕೂಲ್ ವಾತಾವರಣ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಒಂದು ರೀಲ್ಸ್ ಮಾಡು, ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ರೋಡಲ್ಲೆಲ್ಲ ಏನು ಬೇಡ ಬನ್ನಿರಿ. ನನಗೇನು ಗೊತ್ತಾ, ಕಾಡು ಥರ ಇದೆಯಲ್ಲ, ಯಾವ್ದಾದ್ರು ಕಾಡು ಪ್ರಾಣಿ ಏನಾದ್ರು ಬಂದ್ಬಿಡುತ್ತೆ ಅನ್ನೋದೊಂದು ಭಯ. ಸೊ ಏನಿಲ್ಲ, ಎಲ್ಲರೂ ಚೆನ್ನಾಗಿ ರೋಡಲ್ಲೆಲ್ಲ ಓಡಾಡ್ತಾರೆ. ಈ ವೆದರ್ ಒಂಥರ ಇನ್ನು 50 ಕಿಲೋಮೀಟ್ರ್ ಹೋದರೆ ಧರ್ಮಸ್ಥಳ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ವೆದರ್, ಕೂಲ್ ವೆದರ್. ತುಂಬ ಖುಷಿ. ಅಣ್ಣ ಎಷ್ಟೊಂದು ದಿನ ಆದಮೇಲೆ ಈ ಥರ ಅಲ್ಲೇ ಹತ್ರ ಹೋಗಿದ್ದೀರಾ, ಧರ್ಮಸ್ಥಳಕ್ಕೆ ಹೋಗಿ ಬಂದ್ಬಿಡಿ ಅಂತ. ಏಕೆಂದರೆ ಘಾಟ್ ಸೆಕ್ಷನ್ ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇಲ್ಲ. ಅವನೇನು ಓಡಿಸ್ತಾನೆ, ಬಟ್ ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಚೆನ್ನಾಗಿದೆ ವೆದರ್ ಅಂತೂ. ಆ ಗ್ರೀನ್ ಅನ್ನೋದು ಒಂಥರ ಮನುಷ್ಯನಿಗೆ ಹೆಂಗೆ ಅಂತಂದರೆ, ಈ ಗ್ರೀನ್ ಅನ್ನೋದು ನೋಡ್ತಾ ಇದ್ದರೆ ಸೊ ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಒಂಥರ ಈ ಮೈಂಡ್ ರಿಫ್ರೆಶ್ ಆಗ್ತಾ ಇರುತ್ತೆ. ಸೊ ನೋಡೋಕ್ಕೆ ಒಂಥರ ಖುಷಿ. ಅಷ್ಟು ಚೆನ್ನಾಗಿತ್ತು ವೆದರ್ ಅಂತೂ. ಮರ ಗಿಡ ಬೆಟ್ಟ ಗುಡ್ಡ. ಇನ್ನು ಅಲ್ಲಿ ರೆಸಾರ್ಟ್ ಬಂದು ಸಿಕ್ಕಾಬಡೆ ಚೆನ್ನಾಗಿದೆ. ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋಗ್ತಾ ಇರೋದು. ಅಣ್ಣವರು ಸುಮಾರು ಸಲ ಹೋಗಿದ್ದಾರೆ, ಬಟ್ ನಾವು ಫಸ್ಟ್ ಟೈಮ್. ನಮ್ಮ ಅಣ್ಣನೇ ಸಜೆಸ್ಟ್ ಮಾಡಿದ್ದು, ಇಲ್ಲಿ ತುಂಬ ಚೆನ್ನಾಗಿದೆ ಹೋಗ್ರಿ ಅಂತ. ನಾವು ಬಂದ್ವಿ ಈಗ ನಾವು ಬಂದ್ವಿ ಆರೋಹಾಸ್ ಎಕೋ ಹಿಲ್ಸ್ ರೆಸಾರ್ಟ್ಗೆ. ಸೊ ತುಂಬಾ ಚೆನ್ನಾಗಿದೆ, ಅದ್ಭುತವಾದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇದೆ. ಇದು ಇಲ್ಲಿ ರಿಸೆಪ್ಷನಿಸ್ಟ್ ಇರಲಿಕ್ಕೆ ಅಂತ ಒಂದು ಕಾಟೇಜ್ ಥರ ಇದೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸು, ಓಕೆನಾ.
ಇಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಒಳಗೆ ಹೋದ್ವಿ ಕಾರ್ ತೊಗೊಂಡು. ಸುಜಿತ್ತು ಆಟ ಆಡ್ಲಿಕ್ಕೆ ಶುರು ಮಾಡ್ದ. ಅದು ಒಬ್ಬರು ಆಡೋಕ್ಕಾಗಲ್ಲ ಇಲ್ಲಿ ಜೋಗಲಿ. ಹಾಂ ಕೂಚು ವಿದ್ಯಮ್ಮ ಹಿಂದಕ್ಕೆ ಆಮೇಲೆ ಚೆನ್ನಾಗಿದ್ಯಾ. ಇನ್ನು ರೋಹಿತ್ ಕಾರ್ ಇಲ್ಲೇ ನಿಲ್ಲಿಸಿ ವಿಚಾರಿಸ್ಕೊಂಬರ್ತೀನಿ ಅಂತ ಒಳಗೆ ಹೋದ. ಆಲ್ರೆಡಿ ನಾವು ಒಳಗೆ ಬಂದ್ಬಿಟ್ಟಿದ್ವಿ. ಸೊ ಇಲ್ಲಿ ಈ ರೆಸಾರ್ಟಲ್ಲಿರೋಂಥ ಎಲ್ಲ ಸ್ಟಾಪ್ಗಳು ಕೂಡ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದರೆ ಕಸ್ಟಮರ್ಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ನಮಗೆಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಗಳನ್ನೆಲ್ಲರನ್ನೂ ಕೂಡ. ಆಮೇಲೆ ಊಟ ತಿಂಡಿ ವಿಚಾರವಾಗಲಿ ಅಥವಾ ಏನೂ ಒಂಥರ ಅನ್ಕಂಫರ್ಟಬಲ್ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಏಕೆ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ಕಣ್ರಿ. ಯಾಕೆ ಅಂದರೆ ನಂಗೆ ಬಂದಿದ್ದ ತಕ್ಷಣ ಗೊತ್ತಾಯಿತು ನಮ್ಮ ಮನೆಯವ್ರಿಗೆ ನಮಗೆ ಹಿಂದೆಗಡೆ ಕಾಟೇಜು ಹಿಂದೆ ಬುಕ್ ಆಗಿದೆ. ಸೊ ಇಲ್ಲಿಂದ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ನಾವು ಇದ್ದಿದ್ದಂಥ ಕಾಟೇಜ್ ತುಂಬಾ ಚೆನ್ನಾಗಿದೆ. ಕೆಳಗಡೆ ನೀರು ಹೋಗ್ತಾ ಇರುತ್ತೆ. ಈ ಥರ ಕಾಟೇಜ್ ನಾನು ತೋರಿಸ್ತೀನಿ ನೋಡಿ. ಪಾಪ ಅವ್ರು ಬಂದಿದ್ದ ತಕ್ಷಣ ನಮ್ಮ ಲಗೇಜೆಲ್ಲ ನಮ್ಮ ಕಾಟೇಜಿಗೆ ಶಿಫ್ಟ್ ಮಾಡಿಕೊಟ್ಟು ಮನೆಯವ್ರನ್ನ ಹೆಂಗಪ್ಪ ಹೋಗೋದಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ವಿ. ಮನೆಯವ್ರನ್ನ ಅವರೇ ಜೀಪಲ್ಲಿ ಕೂರಿಸ್ಕೊಂಡು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಅವ್ರ ಸ್ಟಾಪ್ಸ್ ಇಬ್ಬರು ಬಂದು ರೂಮಿಗೆ ಬಿಟ್ಟೋದ್ರು. ನಿಜವಾಗ್ಲೂ ಎಷ್ಟು ನೀಟಾಗಿ ಕರ್ಕೊಂಬಂದು ಬಿಟ್ಟೋದ್ರು ಅಂದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಸೊ ನೀವು ಒಂದು ದಿವಸ ಏನಾದರೂ ಒಂದು 2 ದಿವಸ ಇಲ್ಲಿ ಟೈಮ್ ಕಳೆಯಬೇಕು ಅಂತಂದರೆ ಖಂಡಿತ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನು ಗೊತ್ತಾ, ಯಾರದೇ ಒಂದು ಏನಂತಾರೆ ಈ ವೆಹಿಕಲ್ಸ್ ಸೌಂಡ್ ಆಗಲಿ, ಜನಗಳ ಗಿಜಿ ಆಗಲಿ, ಡಿಸ್ಟರ್ಬೆನ್ಸ್ ಆಗಲಿ ಏನೂ ಇಲ್ಲ. ಬರೀ ಪಕ್ಷಿಗಳ ಸೌಂಡು, ಆಮೇಲೆ ತಂಪಾದಂಥ ವಾತಾವರಣ, ಬರೀ ಪಕ್ಷಿಗಳ ಸೌಂಡೇ ಬರ್ತಾ ಇರುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಎಂಥವ್ರಿಗೂ ಕೂಡ ಒಂದು ಕ್ಷಣ ಒಂದು ದಿವಸಕ್ಕಾದ್ರೂ ಇಲ್ಲಿಗೆ ಬಂದು ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನಾವು ರೂಮಿಗೆ ಬಂದಿದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಅಲ್ಲಿ ರೂಮಿಗೆ ಕೂರಿಸ್ಬಿಟ್ಟು ಊಟ ಇನ್ನೂ ರೆಡಿ ಇರಲಿಲ್ಲ. ವಿಚಾರಿಸ್ಕೊಂಡು ಒಂದು ರೌಂಡ್ ಫುಲ್ಲು ರೆಸಾರ್ಟ್ ಪೂರ್ತಿ ರೌಂಡ್ ಹೊಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಗೇಮ್ಸ್ ಇದೆ, ಜಿಪ್ ಲೈನು ಈ ಥರದ್ದೆಲ್ಲ, ಆಮೇಲೆ ಬೋಟಿಂಗು, ಜೊತೆಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೆಕ್ಸ್ಟ್ ಡೇ ನಿಮಗೆ ಎಸ್ಟೇಟ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ. 1.5 ಕಿಲೋಮೀಟ್ರ್ ಇರುತ್ತೆ, ನಡ್ಕೊಂಡು ಹೋಗಬೇಕು. ಸೊ ಇದೆಲ್ಲ ಒಂದೊಂದು ಕಾಟೇಜ್ ಒಂದೊಂದು ರೇಟ್ ಇರುತ್ತೆ. ಓಕೆನಾ? ಇನ್ನೂ ಹೋಗಿಲ್ಲ. ಎಷ್ಟೊತ್ತಾದರೂ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕಾಲ ಕಳಿಬೋದು. ಸೊ ಇಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ರೌಂಡ್ ಹೊಡ್ಕೊಂಡು ಬಂದು ಅಪ್ಪಂಗೂ ಅಮ್ಮಂಗೂ ಫೋನ್ ಮಾಡಬೇಕು. ಸೊ ಎಷ್ಟು ದೂರ ಹೋಗೋರೆ, ಫೋನ್ ಬರ್ತಾಯಿಲ್ಲ ಹೋಗ್ತಾ ಇಲ್ಲ ಅಂತ ಟೆನ್ಷನ್ ತಗೊತಾರೆ ಅಂತ ಹೇಳ್ಬಿಟ್ಟು ಸೊ ವೈಫೈ ಕನೆಕ್ಟ್ ಮಾಡಿ ಕೊಟ್ಟಿದ್ದರು. ಬಟ್ ಆದ್ರೂ ಒಂದು 1/2 hour ಬೇಕು ಕನೆಕ್ಟ್ ಆಗೋಕ್ಕೆ ಅಂತ ಅಂದರು. ಹೌದು. ಸೊ ಒಂದು 1/2 hour ಆದಮೇಲೆ ಕನೆಕ್ಟ್ ಆಯಿತು. ರೂಮ್ಗೆ ಫೋನ್ಸ್ ಬರ್ತಾಯಿದ್ವು. ಸೊ ಕೆಲವೊಂದು ಸಲ ಸಿಗ್ನಲ್ ಪ್ರಾಬ್ಲಮ್, ಯಾಕೆಂದರೆ ಇಲ್ಲಿ ವಾತಾವರಣನೇ ಹಾಗಿದೆ, ಆಯಿತಾ. ಸೊ ಏನು ಅಂತಂದರೆ ಇಲ್ಲಿ ಬರೋದು, ರೆಸಾರ್ಟ್ಗಳಿಗೆ ಬರೋದು, ಫೋನು, ಟಿ ವಿ ಇದನ್ನೆಲ್ಲದರಿಂದ ಹೊರಗಡೆ ಇದ್ದು ಒಂದು ಬೆಸ್ಟ್ ಟೈಮ್ನ ಕಳೆಯಬೇಕು ಅಂತ. ಸೊ ಅದು ಎಲ್ರಿಗೂ ಗೊತ್ತೇ ಇರೋಂಥ ವಿಚಾರನೇ. ಬಟ್ ಏನು ಅಂತಂದರೆ ಈಗ ಅಪ್ಪ ಅಮ್ಮಂಗೆ ಫೋನ್ ಮಾಡಬೇಕು ಅಥವಾ ನಮಗೆ ಈಗ ಅಣ್ಣ ಫೋನ್ ಮಾಡ್ತಾಯಿದ್ರು, ಅವ್ರಿಗೆಲ್ಲ ನಾವು ಫೋನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೆಟ್ವರ್ಕ್ ಬೇಕೇ ಬೇಕಲ್ವಾ. ಸೊ ಟೆನ್ಷನ್ ಆಗ್ತಾರೆ ಮನೆಗಳಲ್ಲಿ, ಆಯಿತಾ. ಇಷ್ಟು ದೂರ ಹೋಗಿದ್ದಾರೆ. ಈಗ ರೋಹಿತ್ ಡ್ರೈವ್ ಮಾಡ್ತಾ ಇರೋದ್ರಿಂದ ಈಗ ನಮ್ಮಪ್ಪ ನಮ್ಮಮ್ಮ ಫೋನ್ ಮಾಡ್ತಾನೆ ಇದ್ರು, ಅಣ್ಣ ಫೋನ್ ಮಾಡ್ತಾನೆ ಇದ್ರು, ರೀಚ್ ಆದ್ರೆ ಹೇಗೆ ಏನು ಅಂತ. ಸೊ ಅದು ತಿಳಿಸ್ಲಿಕ್ಕಾದರೂ ನಮಗೆ ಫೋನ್ ಬೇಕಲ್ವಾ. ಸೊ ಮನುಷ್ಯ ಅಂತಂದಮೇಲೆ ಫೋನ್ ಇವಾಗ ಏನು ಬೇಕಾದರೂ ಬಿಟ್ಟಿರ್ತಾರೆ, ಫೋನ್ನ ಬಿಟ್ಟಿರೋಕ್ಕಾಗಲ್ಲ. ಯಾಕೆ ಅಂತಂದರೆ ಸೊ ಮನುಷ್ಯ ಫೋನ್ಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ. ಸೊ ಅದನ್ನೆಲ್ಲ ಬಿಟ್ಟು ಒಂದು ಬೆಸ್ಟ್ ಟೈಮ್ ಕಳಿಬೇಕು ಅಂತಲೇ ಈ ಥರ ರೆಸಾರ್ಟ್ಗಳಿಗೆ ಬರೋದು. ಎಲ್ಲ ರೆಸಾರ್ಟಲ್ಲೂ ಅಷ್ಟೇ ವೈಫೈ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಅದು ಎಲ್ರಿಗೂ ಗೊತ್ತಿರೋ ಅಂತಲೇ ವಿಚಾರ. ಈ ಕೆಲವೊಬ್ಬರು ನಮಗೇನೋ ಗೊತ್ತಿಲ್ವೇನೋ ಅನ್ನೋ ಥರ ಲೆಕ್ಚರ್ ಕೊಡೋಕ್ಕೆ ಬರ್ತಾರೆ. ಸೊ ನಾವೇನು ಮಂಗರಲ್ಲ, ದಡ್ಡರಲ್ಲ. ಸೊ ನನ್ನ ಮಗ ಇಷ್ಟೆಲ್ಲ ಓದಿದ್ದಾನೆ, ಅವನೇನು ಮಂಗ ಅಲ್ಲ, ದಡ್ಡ ಅಲ್ಲ. ಯಾಕೆಂದರೆ ಕೆಲವರು ಲೆಕ್ಚರೇ ಕೊಡೋಕ್ಕೆ ಬಂದ್ಬಿಡ್ತಾರೆ ನಮಗೆ. ಪಿತ್ತ ನೆತ್ತಿಗೆ ಹೋಗ್ತಾ ಇರುತ್ತೆ. ಯಾಕೆಂದರೆ ಸೊ ನಾವು ಬುದ್ಧಿವಂತರೇ ಕಣ್ರಿ, ನಾವೇ ಮಂಗರುಗಳಲ್ಲ. ಒಂದು ರೌಂಡ್ ಓಡಾಡ್ಕೊಂಬಂದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ವೈಫೈ ಕನೆಕ್ಷನ್ ಕೊಟ್ಟಿರ್ತಾರೆ, ಬಟ್
ಏನಾಗುತ್ತೆ ಅಂದರೆ ಒಂದು ಹಾಫ್ ಆನ್ ಅವರ್ ಬೇಕು ಫೋನ್ ಕನೆಕ್ಟ್ ಆಗೋಕ್ಕೆ. ಸೊ ಎಂಟ್ರೆನ್ಸ್ಗೆ ಹೋಗಿ ಅಣ್ಣಂಗೆ ಎಲ್ಲ ಫೋನ್ ಮಾಡ್ಬಿಟ್ಟು ಬಂದೆ. ಸೊ ಊಟಕ್ಕೆ ಇನ್ನೂ ಹೋಗಿಲ್ಲ, ಇನ್ನೂ ಒಂದು 10 ಮಿನಿಟ್ಸ್ ಆಗುತ್ತೆ ಅಂತ ಅಂದರು. ಸೊ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಯಾರಾದರೂ ಬರೋ ಅಂಥವ್ರು ಬೆಸ್ಟು ಆವರಣ ರೆಸಾರ್ಟು ಅಂದರೆ ಸಕಲೇಶ್ಪುರದಲ್ಲಿರೋದು. ಸೊ ಹತ್ತತ್ರ ಹೇಳುತ್ತಲ್ಲ ಧರ್ಮಸ್ಥಳ, ಊಟಕ್ಕೆ ಹೋಗಬೇಕು ಎಲ್ಲ. ರೋಹಿತ್ ಊಟಕ್ಕೆ ಹೋಗಿದ್ದಾರೆ ಕಣ ಎಲ್ಲ, ಬಾರೋ. ಹೆಂಗಿದೆ ಎಕ್ಸ್ಪೀರಿಯನ್ಸು? ಸೂಪರ್ ಆಗಿದೆ, ಭಾರಿ ಚೆನ್ನಾಗಿದೆ ವಾತಾವರಣ, ಥಂಡಿ, ಮೋಡ, ಮಳೆ ಬಂದರೆ ಇನ್ನೂ ಚೆನ್ನಾಗಿದೆ. ಇಲ್ಲಿ ರೂಮ್ ಕೆಳಗಡೆ ಎಲ್ಲ ನೀರು ಹರಿತಾ ಇದೆ. ಒಂದ್ಸಲ ಎಲ್ಲ ಆಮೇಲೆ ತೋರಿಸ್ತೀನಿ. ತಣ್ಣಗಿದೆ ವಾತಾವರಣ, ಮೋಡ, ಮಳೆ ಇಲ್ಲ ಒಟ್ಟಿನಲ್ಲಿ, ಮೋಡ. ಮಳೆ ಇದ್ರೆ ಸೂಪರಾಗಿ ಇರುತ್ತೆ. ಸಿಟಿಯಿಂದ ಹೊರಗೆ ಬಂದು ಸ್ಟೇ ಮಾಡಬೇಕು, ಯಾವುದೇ ವೆಹಿಕಲ್ ಆಗಲಿ ಯಾವುದೇ ತಂಟೆ ಚಕ್ರ ಇಲ್ಲದೆ ಸ್ಟೇ ಆಗಬೇಕು ಅಂತಂದರೆ ಆರಾಮಾಗಿ ಸ್ಟೇ ಆಗ್ಬೋದು. ಚೆನ್ನಾಗಿದೆ. ಟಿ ವಿ ಒಂದು ಇದ್ದಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ಮತ್ತು ಮನೆಯವರು ಫೋನಲ್ಲಿ ಇದೇನು ಮಾಡ್ತಾರೆ ಪಾಪ, ಸೀರಿಯಲ್ ನೋಡ್ತಾ ಕುಂತಿದ್ದಾರೆ. ಊಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗಲ್ಲ, ಇಲ್ಲೇ ಇವ್ರಿಗೆ ಇಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಬಾಲ್ಕನಿಲಿ ಕೂತ್ಕೊಂಡು ಕಾಲ ಕಳೆದ್ವಿ. ಮನೆಯವ್ರ ಜೊತೆ ಮಾತಾಡಿಕೊಂಡು ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ತುಂಬಾ ಖುಷಿ ಆಯಿತು. ಮನೆಯವ್ರಿಗೆ ಹುಷಾರಿಲ್ದಾಗ ಟೈಮ್ಗೆ 2 ಗಂಟೆ ಊಟಕ್ಕೆ ಹೋಗ್ತಾ ಇದ್ವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಒಂದು ರೌಂಡ್ ಹೋಗಿ ಬರೋಣ. ಸೊ ಇಲ್ಲಿ ನೋಡಲಿಕ್ಕೆ ಒಂದು ದಿವಸ ಆದರೂ ಸಾಲಲ್ಲ, ಅಷ್ಟು ಚೆನ್ನಾಗಿದೆ ವೆದರು. ನೋಡಿ ಮಳೆ ಬರ್ಬೋದು ಅಂತ ಅನ್ಸುತ್ತೆ. ಇನ್ನು ನಾವಿರೋ ಅಂಥ ಕಾಟೇಜ್ ಪಕ್ಕದಲ್ಲೇ ಒಂದು 10 ಹೆಜ್ಜೆಗೆ ಹೋದರೆ ಡೈನಿಂಗ್ ಹಾಲು, ಊಟಕ್ಕೆ ಅಂತ ವ್ಯವಸ್ಥೆ ಮಾಡಿರ್ತಾರೆ. ಸೊ ಅನ್ಲಿಮಿಟೆಡ್ ಊಟ ಇರುತ್ತೆ ಮಧ್ಯಾಹ್ನ ಸಂಜೆ ಎಲ್ಲ ಟೈಮಲ್ಲೂ ಕೂಡ. ಅಂದರೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಇನ್ನು ರಾತ್ರಿ ಮತ್ತೆ ಊಟನ ಅವರೇ ಪ್ರೊವೈಡ್ ಮಾಡಿರ್ತಾರೆ. ಸೊ ಫಸ್ಟೇ ಅಮೌಂಟ್ ಹಾಕ್ಸ್ಕೊಂಡಿರ್ತಾರೆ, ಅದರಲ್ಲೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಬೆಳಗ್ಗೆ 11 ಗಂಟೆಗೆ ಚೆಕ್ಔಟ್ ಆಗಬೇಕು ನಾವು ಕೂಡ ಎಲ್ಲ ಸುತ್ತಾಡಿಕೊಂಡು ಬಂದ್ವಿ. ಸೊ ಇವತ್ತಿನ ವೀಡಿಯೋನಲ್ಲಿ ನೋಡಿ, ಇದು ಊಟದ ಹಾಲು, ಓಕೆನಾ? ಎಷ್ಟು ಚೆನ್ನಾಗಿದೆ ನೋಡಿ. ಜೋರು ಮಳೆ ಕೂಡ ಬಂತು, ಒಂಥರ ಚೆನ್ನಾಗಿತ್ತು ಊಟ ಮಾಡಬೇಕಂದ್ರೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಆಟ ಆಡಿಸ್ಲಿಕ್ಕೆ ಮಕ್ಕಳಿಗೆ, ಸುಮಾರಷ್ಟು ಗೇಮ್ಗಳು ಕೂಡ ಇದೆ. ಮುಂದಿನ ವೀಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂದರೆ, ಇದು ಲಾಂಗ್ ಆಗುತ್ತೆ ವೀಡಿಯೋ, ಅದಕ್ಕೋಸ್ಕರ ಶಾರ್ಟ್ ಮಾಡಿದ್ದೀನಿ. ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಸುಜಿತ್ಗೆಲ್ಲ ಫೋಟೋಶೂಟ್ ಹೇಗೆ ಮಾಡಿದ್ವಿ, ಜೊತೆಗೆ ಜಿಗಣೆ ಬೇರೆ ನನಗೆ ಕಚ್ಚಿಬಿಟ್ಟಿತ್ತು. ಸೊ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸು ಎಲ್ಲನೂ ಕೂಡ ಮುಂದಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಇವಾಗ ನೋಡಿ ಮಧ್ಯಾಹ್ನದ ಊಟ ಅಕ್ಕಿ ರೊಟ್ಟಿ, ಬಿಸಿ ಬಿಸಿ ಅಡುಗೆ, ಅಕ್ಕಿ ರೊಟ್ಟಿ ಜೊತೆಗೆ ಬಿರಿಯಾನಿ, ಚಿಕನ್ ಗ್ರೇವಿ, ಪೆಪ್ಪರ್ ಚಿಕನ್, ಇದೆಲ್ಲವೂ ಕೂಡ ಮಾಡಿದರು. ಊಟದ ವಿಚಾರದಲ್ಲಿ ಬಂದರೆ ತುಂಬ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಹೊರಗಡೆ ರೆಸಾರ್ಟ್ಗೆ ಇನ್ನೊಂದು ಕಡೆ ಹೋದಾಗ. ಸೊ ಇಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಊಟನೂ ರುಚಿನೂ ಕೂಡ ಚೆನ್ನಾಗಿತ್ತು, ತುಂಬ ಹೈಜೆನಿಕ್ಕಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಮೇಯ್ನಾಗಿ ಕಸ್ಟಮರ್ನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಗೆ ಏನು ಬೇಕು ಬೇಡ ಎಲ್ಲನೂ ಕೂಡ ಬೇಕು ಅಂದರೆ ರೂಮ್ಗೂ ಕೂಡ ನಾವು ತೊಗೊಂಡೋಗಿ ಊಟ ಮಾಡ್ಬೋದು. ಸೊ ಯಾರದೇ ಒಂದು ಇದು ಅಡ್ಡಿ ಇಲ್ಲ, ಏನೇ ಊಟ ಮಾಡಿದ್ರು ಎಲ್ಲೇ ಸುತ್ತಾಡಿದ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನನ್ನ ಲೈಫಲ್ಲಿ ತುಂಬ ಇಷ್ಟಪಟ್ಟಿರೋ ಜಾಗ ಅಂತ ಅಂದರೆ ರೆಸಾರ್ಟ್ ಅಂದರೆ ಇದೊಂದು, ಆಯಿತಾ? ಇನ್ನು ಊಟ ಮುಗಿಸ್ಕೊಂಡು ಬಂದ್ವಿ. ಜಿಪ್ ಲೈನ್ ಅಂತ ಒಂದೇನೋ ಗೇಮ್ ಆಡಿಸ್ತಿದ್ದಾರೆ, ಸುಮಾರಷ್ಟು ಜನ ಹುಡುಗರು ಆಟ ಆಡ್ತಾಯಿದ್ರು. ಇದರಲ್ಲಿ ರೋಹಿತ್ ಕೂಡ ಹೋಗು ಅಂದರೆ ನನಗೂ ಹೋಗಂದ್ರು. ಅಪ್ಪ ನನಗೆ ಭಯನಪ್ಪ, ಅದಕ್ಕೆ ನಾನು ಹೋಗಲ್ಲ ಅಂತಂದೆ. ಇನ್ನು ಇಲ್ಲಿ ಜಿಗ್ನೆಗಳು ಬೇರೆ ಜಾಸ್ತಿ ಇದೆ. ಇನ್ನು ಮಲ್ನಾಡು ಸೈಡು, ಧರ್ಮಸ್ಥಳದ ಸೈಡೆಲ್ಲ ಹೋದರೆ ಜಿಗ್ನೆಗಳು ಜಾಸ್ತಿ ಅಂತ ನಂಗೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಅದನ್ನು ಹೇಗಿರುತ್ತೆ ಅಂತಲೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ಕಚ್ಚಿರೋದನ್ನು ನೋಡಿರೋದನ್ನು. ಸೊ ನಂಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ, ಆಯಿತಾ? ಇನ್ನು ಇಲ್ಲಿ ಹುಲ್ಲೆಲ್ಲ ಕಟ್ ಮಾಡ್ತಾಯಿದ್ರಾ, ಗಿಡಗಳೆಲ್ಲ ಕಟ್ ಮಾಡ್ತಾಯಿದ್ರು, ಎಲ್ಲ ಮೇಲ್ಮೇಲೆ ಬಂದ್ಬಿಟ್ಟಿದ್ವು ಅಂತ ನೋಡಿ. ಅಲ್ಲಿ ರೋಹಿತ್ ಜಿಪ್ಲೈನ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾನೇನು ಹೋಗಲ್ಲ, ನಮಗೆ ಬೋಟಿಂಗಲ್ಲಿ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ. ಅಥವಾ ನೋಡೋಣ, ಸುಜಿತ್ಗೆ ಇದೆಲ್ಲ ಆಡೋಕ್ಕೆ ಇಷ್ಟ. ಸುಜಿತ್ ತುಂಬ ಆಟ ಮಾಡ್ತಾ ಇದ್ದ, ನನಗೂ ಕಡಿಮೆ. ರೋಹಿತ್ ಬಿಟ್ಟರು ಅಂದರೆ ಈ ಹಗ್ಗದಿಂದ ಬಿಟ್ಟು ಅಕಸ್ಮಾತ್ ಏನಾದರೂ ಎದ್ರುಕೊಂಡು ಕೈ ಬಿಟ್ಬಿಟ್ಟ ಅಂತಂದ್ರೆ ಬಿದ್ದು ಕೈ ಡ್ರೈವಿಂಗ್ ಮಕ್ಕಳಿಗೆ ಆಡ್ಸಲ್ಲ. ಅವ್ನಿಗೇನಾದ್ರು ಸುಸ್ತಾದರೆ ನಾನು ಡ್ರೈವಿಂಗ್ ತೊಗೊಳ್ಳೋಣ ಅಂತ ಇದ್ದೆ. ಸೊ ಅವನೇನು ಓಕೆ ನಾನೇ ಡ್ರೈವ್ ಮಾಡ್ತೀನಿ ಅಂತ ಅಂದ.
ಆಯಿತು, ಊಟ ಆಯಿತು. ಒಂದು ರೌಂಡು ಮನೆಯವರು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ರೌಂಡ್ ಮಳೆ ಕೂಡ ಬಂತು. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇದ್ರೆ ವೆದರು ನೋಡಿ, ಹಿಂಭಾಗ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ, ಬೆಟ್ಟ ಗುಡ್ಡ ಎಲ್ಲ ನೋಡಿ. ಸೊ ಸುಮಾರು ಅಷ್ಟೊಂದು ವೀಕೆಂಡ್ ಬಂದರೆ ತುಂಬ ಜನ ಇರ್ತಿದ್ರೆ, ನಾವು ವೀಕ್ ಮಧ್ಯದಲ್ಲಿ ಬಂದಿರೋದ್ರಿಂದ ಅಷ್ಟೊಂದು ಜನ ಕಡಿಮೆ ಇದ್ದಾರೆ. ಸೊ ಇಟ್ಸ್ ಓಕೆ, ಜನ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹೋಗೋದು 3 ಜನ ಇದರಲ್ಲಿ ಬಿಡ್ತಾರೇನ ಕೇಳಿ. ಇನ್ನು ಅಣ್ಣವ್ರು ಬಂದಾಗ ಇಷ್ಟೊಂದು ಕಾಟೇಜ್ಗಳೇನೂ ಇರಲಿಲ್ಲ, ಕಡಿಮೆ ಇದ್ವು. ಆಮೇಲೆ ಬೋಟಿಂಗ್ ವ್ಯವಸ್ಥೆ ಎಲ್ಲ ಏನೂ ಇರಲಿಲ್ಲ. ಸೊ ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೋಗಿ ಬನ್ನಿ ಅಂತ ಅಣ್ಣ ಸಜೆಸ್ಟ್ ಮಾಡಿದ ಜಾಗ ಇದು. ಸೊ ರೋಹಿತ್ತು ಸುಜಿತ್ಗೆ ಏನೇನೋ ಸಮಾಧಾನ ಮಾಡಿ ಹೋಗ್ತಾ ಇದ್ದಾನೆ ಆಟ ಆಡೋಕ್ಕೆ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಯಾಕೆಂದರೆ ನಮ್ಮ ಮನೇಲಿ ಸುಜಿತ್ತು ಗಲಾಟೆ ಸಿಕ್ಕಾಬಟ್ಟೆ. ವಾಯ್ಸ್ ಕೊಡ್ತಾ ಇದ್ರೆ ಓಡೋ ಅಂತ ಇರ್ತಾನೆ. ಇನ್ನು ನಮಗೆ ಬುಕ್ ಆಗಿರೋ ಕಾಟೇಜ್ ಬಂದು ತುಂಬ ಹಿಂದೆ ಇದೆ. ಸೊ ಒಂದು ಸ್ಪೆಷಲ್ ಆಗಿರೋ ಅಂಥ ಕಾಟೇಜ್ ಅಂತಲೇ ಹೇಳ್ಬೋದು ಅದು. ಸೊ ತೊಂದರೆ ಇಲ್ಲ, ಈ ಸಿಬ್ಬಂದಿನೇ ಸ್ವಲ್ಪ ಹೆಲ್ಪ್ ಮಾಡಿದ್ರು ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲನೂ ಕೂಡ. ತೋರಿಸ್ತೀನಿ ನೋಡಿ ಇಲ್ಲಿ ವಿಡಿಯೋನಲ್ಲಿ. ಈ ಸುಮಾರಷ್ಟು ಎಲ್ಲ ಕಾಡುಗಳ ಮಧ್ಯೆ ಇದೆ. ಒಂಥರ ಫಸ್ಟು ಹೋದಾಗ ನನಗೊಂಥರ ಭಯ ಅನ್ನಿಸ್ತು ನೈಟು. ಏಕೆ ಅಂತಂದರೆ ಫಸ್ಟ್ ಟೈಮ್ ಅಲ್ವ ಈ ಥರ ಜಾಗಕ್ಕೆ ಬಂದಿರೋದು. ಸೊ ಏನಾದ್ರು ಕಾಡು ಪ್ರಾಣಿಗಳು ಏನಾದ್ರು ಇದ್ದಾವೇನೋ ಅಂತ ಭಯ ಆಗ್ತಾಯಿತ್ತು. ಸೊ ನೋಡಿ ಅಲ್ಲಿ ಝೂಮ್ ಆಗಿ ತೋರಿಸ್ತೀನಿ ನೋಡಿ, ಅಲ್ಲಿ ಹಿಂದೆ ಕಾಣಿಸ್ತಿದೆ ನೋಡಿ ಒಂದು ಕಾಟೇಜು. ಸೊ ಇಲ್ಲೆಲ್ಲ ಫುಲ್ಲು ಬೆಟ್ಟದ ವಾತಾವರಣ, ಮಳೆ, ಚುಮ್ಮು ಮಳೆ, ಗಂಟೆಗೊಂದ್ಸಲ ಮಳೆ ಬರ್ತಾ ಇರುತ್ತೆ. ಒಂಥರ ವೆದರ್ ಚೆಂದ, ಹೇಳೋಕ್ಕೆ ಒಂಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಜಾಗಕ್ಕೆ ಹೋದವ್ರಿಗೆ ಗೊತ್ತಾಗುತ್ತೆ ಅದ್ರ ಎಕ್ಸ್ಪೀರಿಯೆನ್ಸ್ ಏನು, ಅದ್ರ ಖುಷಿ ಏನು ಅನ್ನೋದು ಆ ಜಾಗಕ್ಕೆ ಹೋದಾಗ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಖಂಡಿತ ನೀವು ಕೂಡ ಹೋಗಿ. ಮತ್ತು ಇದ್ರದ್ದು ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ, ಏನು ಕಾಸ್ಟ್ ಆಗುತ್ತೆ, ಏನು ಎತ್ತ, ಇದರದ್ದೆಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ಖಂಡಿತ ನಾನು ನಿಮಗೆ ಮುಂದಿನ ನನ್ನ ಡೈಲಿ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಯಾರಾದರೂ ಹೋಗಬೇಕು ಅನ್ನೋದಾದರೆ. ಆಯಿತಾ? ಇನ್ನು ರೋಹಿತ್ ಸುಜಿತ್ಗೆ ಏನೇನೋ ಸಮಾಧಾನ ಮಾಡಿ ಆಡ್ಲಿಕ್ಕೆ ಹೋಗಿದ್ದಾನೆ. ಅಲ್ಲಿ ನೋಡಿ, ಇಲ್ಲಿ ಝೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಸಂದಿಲಿ ಕಾಣಿಸ್ತಾ ಇದೆ ನೋಡಿ ಆ ಕಾಟೇಜು. ಅದರಿಂದ ಮೇಲಿರೋಂಥ ಕಾಟೇಜ್ ಇನ್ನೊಂದು ಸಣ್ಣ ಕಾಣಿಸ್ತಾ ಇದೆ ನೋಡಿ ಸಂದಿಲಿ, ಅದರಲ್ಲಿ ಯಾರೂ ಇರಲಿಲ್ಲ, ಖಾಲಿ ಇತ್ತು. ವೀಕೆಂಡಲ್ಲಿ ಹೋದರೆ ಫುಲ್ ರಶ್ ಇರುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸೊ ನಾವು ವೀಕೆಂಡಲ್ಲಿ ಹೋಗಲಿಲ್ಲ, ಇವಾಗಲೇ ಬುಕ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಸಾಲದಕ್ಕೆ ಸುಜಿತ್ಗೆ ಮಂಡೆಯಿಂದ ಸ್ಕೂಲ್ ಇದೆ, ವೀಕೆಂಡಲ್ಲಿ ಹೋಗೋಕ್ಕಾಗಲ್ಲ, ಬಂದು ರೆಸ್ಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ವೀಕೆಂಡಲ್ಲಿ ಹೋಗಲಿಲ್ಲ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗ್ ಖಂಡಿತ ಮಿಸ್ ಮಾಡಿದೆ ನೋಡಿ.